ಹೆಲೋ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಕೂಟ್ರಿಕ್ ಚಾನಲ್. ಹೇಗಿದ್ದೀರಾ? ಸೊ ನಾನಿವತ್ತು ಟ್ಯಾಮ್ರಿಡ್ ಫಿಶ್ ಫ್ರೈ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಸೊ ಟ್ರೈ ಮಾಡಿ. ನಾನಿಲ್ಲಿ 1 kg ತಿಲಾಪಿಯಾ ಫಿಶ್ ತೊಗೊಂಡಿದ್ದೀನಿ. ಇದನ್ನ ಚೆನ್ನಾಗಿ ಕ್ಲೀನ್ ಮಾಡಿ ಸ್ವಲ್ಪ ಉಪ್ಪು ಹಾಗೆ ಅರಿಶಿಣ ಹಾಕಿ ಅದನ್ನ ಸ್ವಲ್ಪ ಹೊತ್ತು ಇಟ್ಟಿದ್ದೆ ಚೆನ್ನಾಗಿ, ಹಾಗೆ ವಾಶ್ ಮಾಡಿದ್ದೀನಿ. ಸೊ ಈಗ ವಾಶ್ ಮಾಡಿ ಆದಮೇಲೆ ಇದಕ್ಕೆ ಕಟ್ಸ್ ಹಾಕ್ಕೋತಾ ಇದ್ದೀನಿ ನಾನು. ಸೊ ನೀವು ಈ ಮಸಾಲಾನ ಪಾಂಪ್ಲೆಟ್ ಜೊತೆನೂ ಚೆನ್ನಾಗಿರುತ್ತೆ, ಸೊ ಐಲ ಜೊತೆನೂ ಚೆನ್ನಾಗಿರುತ್ತೆ. ಸೊ ಟ್ರೈ ಮಾಡಿ. ಆ್ಯಂಡ್ ಈ ಫಿಶ್ಗಂತೂ ತುಂಬ ಚೆನ್ನಾಗಾಗುತ್ತೆ. ಸೊ ಈ ಥರ ಕಟ್ಸ್ ಹಾಕಿ ಆದಮೇಲೆ ಎರಡು ಕಡೆನೂ ನಾನು ಕಟ್ಸ್ ಹಾಕ್ತಾಯಿದ್ದೀನಿ. ಕಟ್ಸ್ ಹಾಕೋದ್ರಿಂದ ಮಸಾಲ ಎಲ್ಲ ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ, ಆಗ ಚೆನ್ನಾಗಿರೋ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಸೊ ಈಗ ನಾನು ಫಸ್ಟ್ ಮ್ಯಾರಿನೇಷನ್ಗೆ ಮಸಾಲ ರೆಡಿ ಮಾಡ್ಕೋತೀನಿ. ಸೊ ಪ್ರತಿಯೊಂದು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅಂತ. ನಾನಿಲ್ಲಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಸೊ ನಾನಿಲ್ಲಿ ಸ್ವಲ್ಪ ನೋಡ್ಕೊಂಡು ಹಾಕ್ಕೋತಾ ಇದ್ದೀನಿ. ನೀವು ಕೂಡ ಎಷ್ಟು ಬೇಕು ಅಷ್ಟು ಹಾಕ್ಕೋಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಹಾಗೆ ರೆಡ್ ಕಾಶ್ಮೀರಿ ಚಿಲ್ಲಿ ಪೌಡರ್ 1-2 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ ನಾನು, ಇದು ಸ್ವಲ್ಪ ಕಲರಿಗೋಸ್ಕರ. ಹಾಗೆ ಖಾರ ಪುಡಿ ಒಂದು ಅರ್ಧ ಟೀ ಸ್ಪೂನ್, ಸ್ವಲ್ಪ ಖಾರ ಇದೆ ಹಾಗಾಗಿ ನಾನು ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಹಾಗೆ ಕುಕ್ಕಿಂಗ್ ಆಯಿಲ್ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಕೊಕೊನಟ್ ಆಯಿಲ್ ಆದ್ರೂ ಹಾಕ್ಕೋಬೋದು. ಇದು ಮಸಾಲೆ ಮಿಕ್ಸ್ ಮಾಡುವಾಗ ಚೆನ್ನಾಗಾಗುತ್ತೆ ಆಯಿಲ್ ಹಾಕೋವಾಗ. ಆ್ಯಂಡ್ ಇದಕ್ಕೆ ನೀವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆದರೂ ಹಾಕ್ಕೋಬೋದು. ನಾನು ಮತ್ತೆ ಸೆಕೆಂಡ್ ಮ್ಯಾರಿನೇಷನಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ, ಹಾಗಾಗಿ ಇಲ್ಲಿ ಹಾಕ್ತಾ ಇಲ್ಲ. ಹಾಗೆ ಸ್ವಲ್ಪ ನೋಡಿಕೊಂಡು ನೀರು ಬೇಕಾದರೆ ಹಾಕ್ಕೋಬೋದು, ಇಲ್ಲ ಆಯಿಲೇ ಹಾಕ್ಕೋತೀನಿ ಅಂದರೆ ಆಯಿಲ್ ಹಾಕ್ಕೋಬೋದು. ಸೊ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಈಗ ಹಾಕಿದರೆ ಸೆಕೆಂಡ್ ಮ್ಯಾರಿನೇಷನ್ಗೆ ಅಗತ್ಯ ಇಲ್ಲ. ಸೊ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ, ನೋಡ್ತಿದ್ದೀರಾ ಅಲ್ವಾ. ಸೊ ಈಗ ಸ್ವಲ್ಪ ಟೇಸ್ಟ್ ಎಲ್ಲ ನೋಡ್ಕೊಳ್ಳಿ, ಉಪ್ಪು ಖಾರ ಎಲ್ಲ ಸರಿಯಾಗಿದ್ದರೆ. ಸೊ ಈಗ ಫಿಶ್ಶಿಗೆ ಮ್ಯಾರಿನೇಷನ್ ಮಾಡಬೇಕು. ಸೊ ಫಸ್ಟ್ ಮ್ಯಾರಿನೇಷನ್ ಮಾಡಿ ಇದೊಂದು ಅಟ್ಲೀಸ್ಟ್ 30 ಮಿನಿಟ್ಸ್ ಟು 1 hour ಆದ್ರೂ ಮ್ಯಾರಿನೇಟ್ ಮಾಡಬೇಕು ಫ್ರಿಜ್ಜಲ್ಲಿ ಇಡಿ. ಸೊ ಯಾಕಂದರೆ ಚೆನ್ನಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ಕೊಂಡ್ರೆ ಚೆನ್ನಾಗಿರುತ್ತೆ, ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ. ಹಾಗಾಗಿ ಇದು ಸ್ವಲ್ಪ ದೊಡ್ಡ ಫಿಶ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಮಸಾಲೆ ಎಲ್ಲ ನಾನು ಚೆನ್ನಾಗಿ ಕೋಟ್ ಮಾಡ್ತಾಯಿದ್ದೀನಿ. ನೋಡ್ತಿದ್ದೀರಲ್ವ, ಚೆನ್ನಾಗಿ ಮಸಾಲೆ ಎಲ್ಲ ಮ್ಯಾರಿನೇಟ್ ಮಾಡ್ತಾಯಿದ್ದೀನಿ. ಸೊ ಈ ರೆಸಿಪಿ ತುಂಬ ಚೆನ್ನಾಗಾಗುತ್ತೆ, ಟ್ರೈ ಮಾಡಿ. ನಾನು ಫಸ್ಟ್ ಟೈಮ್ ಮಾಡಿದಾಗ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಟೇಸ್ಟ್ ಒಂಥರ ಡಿಫ್ರೆಂಟ್ ಟೇಸ್ಟೇ ಇರುತ್ತೆ. ಮಾಮೂಲಿ ನಾವು ಬೇರೆ ಈಗ ಮಸಾಲ ಫಿಶ್ ಫ್ರೈ, ತವಾ ಫ್ರೈಗಿಂತ ಇದೊಂಥರ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಆಗಿರುತ್ತೆ. ಟ್ರೈ ಮಾಡಿ. ಹಾಗೆ ನನ್ನ ಚಾನಲ್ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ನೋಟಿಫಿಕೇಷನ್ಸ್ ಬರುತ್ತೆ, ನಿಮಗೆ ಈಸಿಯಾಗಿ ನೋಡ್ಕೋಬೋದು. ಹಾಗೆ ಯಾರೆಲ್ಲ ನೋಡ್ತಿದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ತುಂಬ ಜನರು ಒಳ್ಳೊಳ್ಳೆ ಸಪೋರ್ಟ್ ಕೊಡ್ತಾ ಇದ್ದೀರಾ, ಒಳ್ಳೆ ರಿವ್ಯೂಸ್ ಕೊಡ್ತಾ ಇದ್ದೀರಾ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನು ಮುಂದೆ ಕೂಡ ಇನ್ನೂ ಒಳ್ಳೊಳ್ಳೆ ರೆಸಿಪೀಸ್ ಹಾಕ್ತೀನಿ ನಾನು. ಸೊ ನೀವು ಕೂಡ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೂ ಶೇರ್ ಮಾಡ್ಕೊಳ್ಳಿ, ಆದಷ್ಟು ಸಪೋರ್ಟ್ ಮಾಡಿ ನನಗೂ. ಸೊ ಇಲ್ಲಿ ನೋಡ್ತಿದ್ದೀರಲ್ವ, ನಾನು ಎಲ್ಲ ಫಿಶ್ಶಿಗೂ ಮ್ಯಾರಿನೇಷನ್ ಮಾಡ್ಕೋತಾ ಇದ್ದೀನಿ. ಸೊ ಇದು ಕಂಟೈನಲ್ಲಿಟ್ಟು ಒಂದು 30 ಇಲ್ಲ ನಾನು 1 hour ಮ್ಯಾರಿನೇಷನ್ ಮಾಡ್ತೀನಿ, ಯಾಕೆಂದರೆ ನನ್ನ ನೈಟಿಗೆ ರೆಸಿಪಿ ಮಾಡ್ಕೋತಿರೋದು. ಸೊ ನಾನೀಗ ಫಿಶೆಲ್ಲ ಕ್ಲೀನಲ್ಲಿ ಆದಮೇಲೆ ಚೆನ್ನಾಗಿ ಮ್ಯಾರಿನೇಟ್ ಮಾಡಿ, ಟೈಮ್ ಜಾಸ್ತಿ ಇದೆ ಹಾಗಾಗಿ ನಾನು ಒಂದು 1 hour ಮ್ಯಾರಿನೇಟ್ ಮಾಡ್ತೀನಿ. ಫಸ್ಟ್ ಮಸಾಲ ಇದನ್ನ ನಾನು ಫಸ್ಟ್ ಮಸಾಲ ಮ್ಯಾರಿನೇಷನ್ ಮಾಡ್ಕೋತಾ ಇದ್ದೀನಿ 1 hour. ನೆಕ್ಸ್ಟ್ ಈಗ ನೋಡ್ತಿದ್ದೀರಲ್ವ, ಇದೆಲ್ಲ ರೆಡಿಯಾಗಿದೆ. ಫಸ್ಟ್ ಮಸಾಲೆಗೆ ಮ್ಯಾರಿನೇಷನ್ಗೆ ಫ್ರಿಜ್ಜಲ್ಲಿ ಇಟ್ಕೋತಾ ಇದ್ದೀನಿ. ಈಗ ಇದು ಸೆಕೆಂಡ್ ಮಸಾಲೆಗೆ ಮ್ಯಾರಿನೇಷನ್ ಮಾಡೋಕ್ಕೆ ಪ್ರಿಪೇರ್ ಆಗ್ತಾ ಇರೋದು. ಇಂಗ್ರೀಡಿಯೆಂಟ್ಸ್: ಸಣ್ಣ ಈರುಳ್ಳಿ ತೊಗೊಂಡಿದ್ದೀನಿ, ಒಂದು 5 ಈರುಳ್ಳಿ, ಹಾಗೆ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ, ಹಾಗೆ ಕಾಳುಮೆಣಸು, ಸೋಂಪು, ಹಾಗೆ ಜೀರಿಗೆ 2 ಮಿಕ್ಸ್ ಮಾಡಿ ಹಾಕಿದ್ದೀನಿ ನಾನು. ಹಾಗೆ ಕರಿಬೇವು ಸೊಪ್ಪು ಸ್ವಲ್ಪ. ಹಾಗೆ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಇಲ್ಲಿ ಹುಣಸೆಹಣ್ಣಿನ ರಸ. ನಾನಿಲ್ಲಿ 1 ಕಪ್ ಅರ್ಧ ಕಪ್ನಷ್ಟು ಹುಣಸೆಹಣ್ಣು ರಸ ಹಾಕ್ಕೋತಾ ಇದ್ದೀನಿ. ಫಸ್ಟ್ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಸೊ ನೀರು ಆ್ಯಡ್ ಮಾಡಿದೆ, ಹಾಗೆ ಗ್ರೈಂಡ್ ಮಾಡ್ಕೋಬೇಕು. ಈ ರೀತಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ಳಿ, ತುಂಬ ನೈಸ್ ಪೇಸ್ಟು ಮಾಡಬೇಡಿ. ಸೊ ಈ ಥರ ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ಸೊ ಇಲ್ಲಿ ನೋಡ್ತಿದ್ದೀರಲ್ವ, ತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನಾನು. ನೀವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ನಾನು ಆಗಲೇ ಹೇಳ್ದಂಗೆ ಫಸ್ಟ್ ಮ್ಯಾರಿನೇಷನ್ ಹಾಕಿದರೆ ಈಗ ಬೇಡ ಹಾಕೋದು. ಇದಕ್ಕೆ ನಾನೀಗ ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ, ಹಾಗೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೋಬೇಕು, ನೋಡ್ಕೊಳ್ಳಿ. ಯಾಕೆಂದರೆ ಫಸ್ಟ್ ಮ್ಯಾರಿನೇಷನ್ಗೆ ಸ್ವಲ್ಪ ಉಪ್ಪು ಹಾಕಿದ್ದೀವಿ, ಹಾಗಾಗಿ ಇಲ್ಲಿ ನೋಡ್ಕೊಂಡು ಹಾಕೋಬೇಕು. ಆ್ಯಂಡ್ ಇದು ಫಸ್ಟ್ ಮಸಾಲದು ಮ್ಯಾರಿನೇಷನ್ ಉಳಿದಿರೋವಂಥ ಮಸಾಲ ಸ್ವಲ್ಪ ಅದನ್ನ ಹಾಕಿ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಿದ್ದೀರಾ ಅಲ್ವಾ, ಹಾಗೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಉಳಿದಿರುವಂಥ ಹುಣಸೆಹಣ್ಣು ರಸ ಕೂಡ ಹಾಕ್ಕೋತಾ ಇದ್ದೀನಿ. ಇದಿಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಬೇಕಿದ್ರೆ ಚಿಲ್ಲಿ ಫ್ಲೇಕ್ಸ್ ಆ್ಯಡ್ ಮಾಡ್ಕೋಬೋದು, ನಾನಿಲ್ಲಿ ಹಾಕ್ತಾ ಇಲ್ಲ ಏನು. ಸೊ ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸ್, ಹಾಗೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಸೊ ಟ್ರೈ ಮಾಡಿ ಹೇಗಿತ್ತು ಅಂತಲೂ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ.
ಹಾಗೆ ನೀವು ಇನ್ನು ಯಾವ್ಯಾವ ಥರ ಫಿಶ್ ರೆಸಿಪೀಸ್ ಮಾಡ್ತೀರಾ ಡಿಫ್ರೆಂಟಾಗಿ ಅದನ್ನು ಕೂಡ ತಿಳಿಸಿ. ಸೊ ಇದು ಫಸ್ಟ್ ಮಸಾಲದ ಮ್ಯಾರಿನೇಷನ್ 1 ಅವರ್ ನಾನು ಆಗಿದೆ ಫ್ರಿಜ್ಜಲ್ಲಿಟ್ಟು. ಸೊ ಈಗ ನಾನು ಈ ಸೆಕೆಂಡ್ ಮಸಾಲನ ಕೋಟ್ ಮಾಡ್ತಾಯಿದ್ದೀನಿ. ಸೊ ಚೆನ್ನಾಗಿ ಇದನ್ನ ಕೋಟ್ ಮಾಡ್ಕೋಬೇಕು, ಯಾಕೆಂದರೆ ಇದು ಹುಣಸೆಹಣ್ಣೆ ರಸ ಎಲ್ಲ ಹಾಕಿದ್ರಿಂದ ಕಟ್ಸಲ ಹಾಕಿರೋದು ಚೆನ್ನಾಗಾಗುತ್ತೆ. ಸೊ ಇದನ್ನ ನಾನಿಲ್ಲಿ 1 to 2 hours ಮ್ಯಾರಿನೇಟ್ ಮಾಡ್ಕೋತೀನಿ ಈ ಮಸಾಲ ಹಾಕಿ ಆದಮೇಲೆ. ಸೊ ಜಾಸ್ತಿ ಹೊತ್ತು ಮ್ಯಾರಿನೇಟ್ ಮಾಡಿದರೆ ಚೆನ್ನಾಗಿರುತ್ತೆ ಟೇಸ್ಟ್, ಹಾಗಾಗಿ ತುಂಬ ಹೊತ್ತು ಮ್ಯಾರಿನೇಟ್ ಮಾಡ್ತಾಯಿದ್ದೀನಿ ನಾನು. ಸೊ 2 ಕಡೆನೂ ಚೆನ್ನಾಗಿ ಮ್ಯಾರಿನೇಷನ್ ಮಾಡ್ತಾಯಿದ್ದೀನಿ. ಸೊ ಈ ರೆಸಿಪಿ ಅನ್ನ ರಸಮ್ ಜೊತೆ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಟ್ರೈ ಮಾಡಿ. ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಮಾಡಬೇಕು ಅಂದರೆ ಈ ಥರ ಮಾಡಿ. ಹಾಗೆ ನಾಳೆ ಸಂಡೇ ಆಗಿರೋದ್ರಿಂದ ತುಂಬ ಜನರ ಮನೇಲಿ ನಾನ್ ವೆಜ್ ಮಾಡೇ ಮಾಡ್ತೀರಾ. ಸೊ ಈ ರೆಸಿಪಿನ ಟ್ರೈ ಮಾಡಿ. ಸೊ ಖಂಡಿತ ಇಷ್ಟಪಡ್ತೀರಾ. ಸೊ ಅಲ್ಲಿ ನೋಡ್ತಿದ್ದೀರಲ್ವ, ಸೊ ಎಲ್ಲ ಫಿಶ್ಗೆ ಮ್ಯಾರಿನೇಷನ್ ಮಾಡಿ ಇಟ್ಟಿದ್ದೀನಿ. ಸೊ ಇದನ್ನ ನಾನೀಗ, ನನಗೆ ಟೈಮ್ ಜಾಸ್ತಿ, ನಾನು ಆಗಲೇ ಹೇಳಿದೆ ರಾತ್ರಿ ಮಾಡ್ತಿರೋದು. ಸೊ ಹಾಗಾಗಿ ನಾನೊಂದು 1 to 2 hours ಮ್ಯಾರಿನೇಟ್ ಮಾಡ್ತೀನಿ, ಫ್ರಿಜ್ಜಲ್ಲಿ ಇಡ್ತೀನಿ. ಸೊ 2 hours ಮ್ಯಾರಿನೇಷನ್ ಆಗಿದೆ ಚೆನ್ನಾಗಿ. ಸೊ ನಾವು ನೋಡ್ತಿದ್ದೀರಲ್ಲ, ಈಗ ಒಂದು ಪ್ಯಾನಲ್ಲಿ ಆಯಿಲ್ ಹಾಕಿ ಇಟ್ಟಿದ್ದೀನಿ. ಸೊ ಚೆನ್ನಾಗಿ ಕಾದ ನಂತರ ಫಿಶ್ನ ಹಾಕೋಬೇಕು. ನೀವು ಕೋಕೋನಟ್ ಆಯಿಲ್ ಆದರೂ ಯೂಸ್ ಮಾಡಿ, ಚೆನ್ನಾಗಾಗುತ್ತೆ, ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಸೊ ಇಲ್ಲಿ ನೋಡ್ತಿದ್ದೀರಲ್ವ, 2 ಕಡೆ ಚೆನ್ನಾಗಿ ಅದು ಫ್ರೈ ಆಗಬೇಕು. ತುಂಬ ಫ್ರೈಯು ಮಾಡಬೇಡಿ, ಯಾಕಂದರೆ ತುಂಬ ಫ್ರೈ ಮಾಡಿದರೆ ಫಿಶ್ದು ಒರಿಜಿನಲ್ ಟೇಸ್ಟ್ ಸಿಗೋದಿಲ್ಲ. ಹಾಗಾಗಿ ಸೊ ನೋಡಿಕೊಂಡು ಫ್ರೈ ಮಾಡ್ಕೊಂಡಾಯ್ತು. ನಾನು 2 ಕಡೆ 5 ಮಿನಿಟ್ಸ್ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಈಗ ಒಂದು ಕಡೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಆಗ ನಾನು ಸ್ವಲ್ಪ ಇಲ್ಲಿ ಒಂದು ಕರಿಬೇವು ಸ್ಟ್ರಿಂಗ್ ಫುಲ್ನ ಹಾಗೆ ಅದ್ರ ಮೇಲೆ ಪ್ಲೇಸ್ ಮಾಡ್ತಾಯಿದ್ದೀನಿ. ಸೊ ಅದರಿಂದ ಅದರ ಅರೋಮಾ ಕೂಡ ಚೆನ್ನಾಗಿರುತ್ತೆ, ಒಂಥರ ಚೆನ್ನಾಗಿರುತ್ತೆ ಟೇಸ್ಟ್, ಹಾಗೆ ಅದರ ಸ್ಮೆಲ್ಲೆಲ್ಲ ಕರಿಬೇವಿನ ಸೊಪ್ಪು. ಸೊ ನೋಡ್ತಿದ್ದೀರಾ, ನಾನು ಕರಿಬೇವು ಸೊಪ್ಪು ಇಟ್ಟಿದ್ದೀನಿ. ಒಂದು ಸ್ವಲ್ಪ ತಾದ್ಮೇಲೆ ಇದನ್ನ ಮೇಲೆ ಟರ್ನ್ ಮಾಡ್ಕೋಬೇಕು. ಸೊ ನೋಡಿಕೊಂಡು ಟರ್ನ್ ಮಾಡ್ಕೋಬೇಕಾಗುತ್ತೆ, ಯಾಕೆಂದ್ರೆ ಸ್ವಲ್ಪ ದೊಡ್ಡ ಫಿಶ್ ಆಗಿರೋದ್ರಿಂದ ಎಣ್ಣೆಲ್ಲ ಹಾರಿದರೆ ಸ್ವಲ್ಪ ನೋಡ್ಕೊಳ್ಳಿ. ಹಾಗಾಗಿ ಸೊ ನಾನಿಲ್ಲಿ ಸ್ವಲ್ಪ ಮೆಲ್ಲೆ ಮಾಡ್ತಾಯಿದ್ದೀನಿ. ಹಾಗೆ ಒಂದು ಸೈಡ್ ನೋಡ್ತಿದ್ದೀರಲ್ವ, ಸೊ ಇಷ್ಟು ಫ್ರೈ ಆದರೆ ಸಾಕು. ಈಗ ಇನ್ನೊಂದು ಸೈಡ್ ಟರ್ನ್ ಮಾಡಿ ಹಾಕಿದಾಗ ಚೆನ್ನಾಗಿ ಇಷ್ಟೇ ಫ್ರೈ ಆದರೆ ತುಂಬ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ರೆಸಿಪಿ ರೆಡಿಯಾಗಿದೆ. ಸೊ ನಿಮಗೆ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡಿಕೊಳ್ಳಿ. ಶೇರ್ ಮಾಡೋದನ್ನ ಮರಿಬೇಡಿ. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಕೂರ್ಗ್ ಚಾನಲ್ಗೆ. ಇನ್ನೂ ಒಳ್ಳೊಳ್ಳೆ ರೆಸಿಪೀಸ್ ಅಪ್ಲೋಡ್ ಮಾಡ್ತೀನಿ ನಾನು. ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೂರ್ಗ್ ಚಾನಲ್.